ಕರ್ನಾಟಕದಲ್ಲಿ ಈ BPL ಕಾರ್ಡ್ ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ ಇದೊಂದು ಚರ್ಚೆ ನಿನ್ನೆ ಬಂದಿದೆ ಸಂಪುಟ ಸಭೆಯಲ್ಲಿ. ನಿನ್ನೆ ಸಂಪುಟ ಸಭೆಯಲ್ಲಿ ಈ BPL ಕಾರ್ಡ್ಗಳು, ಅದರಲ್ಲೂ ಈ BPL ಕಾರ್ಡ್ದಾರರು ಯಾರ್ಯಾರಿದ್ದಾರೆ, ನಿಜಕ್ಕೂ ಬಡವರ ಅವರು ಪರಿಷ್ಕರಿಸಲೇಬೇಕದನ್ನ ಅಂತ ಸಾಮಾನ್ಯ ಸಂಗತಿ ಅಲ್ಲ. ರಾಜ್ಯದಲ್ಲಿ ಏನು ಈ 1,13,00,000 ಜನ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತಂದ್ರೆ ಏನರ್ಥ ಇದು? ಹೆಚ್ಚುವರಿ ಅಕ್ಕಿ ವಿತರಣೆ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇತ್ತು. ಆ ಚರ್ಚೆ ಸಂದರ್ಭದಲ್ಲಿ ಈ ನಕಲಿ ಕಾರ್ಡ್ಗಳಿಂದ ಗ್ಯಾರಂಟಿಗಳ ಮೇಲೆ ಯಾವ ರೀತಿ ಹೊಡೆತ ಬೀಳ್ತಾ ಇದೆ, ಎಷ್ಟರ ಮಟ್ಟಿಗೆ ನಾವು ಮೈಮೇಲೆ ಎಳ್ಕೊಳ್ತಾ ಇದ್ದೀವಿ, ನಕಲಿ BPL ಕಾರ್ಡ್ಗಳಿಂದ ಎಷ್ಟು ಸೋರಿಕೆ ಆಗ್ತಾ ಇದೆ, ಇದೆಲ್ಲದೂ ಕೂಡ ಚರ್ಚೆಗೆ ಬಂತು. ಹಿಂಗಾಗೇನು ಅಂತಂದರೆ ಇವ್ರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಪರಿಷ್ಕರಿಸಲೇಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳಿವೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತಂತೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ನಮ್ಮದೀಗ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇದೇನು ಹೊಸದೇನೂ ಅಲ್ಲ, ಇದು ಹಿಂದೂ ಕೂಡ ನೀವು ಬಹಳಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಯಾಕಂದರೆ ಈ BPL ಕಾರ್ಡ್ ಇದು ನೋಡಿಬಿಟ್ರೆ 85% ಜನ ಕರ್ನಾಟಕದಲ್ಲಿ ಬಡವರೇ ಇದಾರನಪ್ಪ ಅಂತ ಅನಿಸ್ಬೇಕು ಅಷ್ಟರ ಮಟ್ಟಿಗೆ. ಯಾಕಂದರೆ ಈ ಬಳಸ್ತಿರೋ ಸಂಖ್ಯೆ ನೋಡೋದಂಗೆ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡೋದಂಥ ಸಂದರ್ಭದಲ್ಲಿ. ನಾವು ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರದ ನಂತರ ಅಗ್ರಸ್ಥಾನದಲ್ಲಿ ಇದ್ದೀವಿ. ಆದರೆ ಈ BPL ಕಾರ್ಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಬಡವರೇ ಅನಿಸ್ಕೋಬೇಕು ಅನ್ನುವಂಥ ರೇಸಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಚರ್ಚೆ ಆಗಿದೆ. ಇದೂ ಸೇರಿದಂತೆ ಬೇರೆ ಬೇರೆ ಯಾವ್ಯಾವ ಸಂಗತಿಗಳು ಚರ್ಚೆಗೆ ಬಂದಿವೆ ಪ್ರಮೋದ್? ರಂಗನಾಥ್, ಮೊದಲನೇದಾಗಿ ಈಗಾಗಲೇ ನೀತಿ ಆಯೋಗ ಕೊಟ್ಟಿರುವಂಥ ದಾಖಲೆಗಳನ್ನು ಕೊಡೋದಾದ್ರೆ 1,13,00,000 ಕುಟುಂಬಗಳು, ವ್ಯಕ್ತಿಗಳಲ್ಲ, 1,13,00,000 ಕುಟುಂಬಗಳು ಕಾರ್ಡನ್ನು ಹೊಂದಿದೆ ಅಂದರೆ ಅದು ಸರಿಸುಮಾರು ಒಟ್ಟು 7 ಕೋಟಿ ಪಾಪ್ಯುಲೇಷನಲ್ಲಿ ಹತ್ತತ್ರ 85% ಕರ್ನಾಟಕ ರಾಜ್ಯ ಕಡು ಬಡವರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀತಿ ಆಯೋಗನೇ ಅಚ್ಚರಿ ಮಾಡಿದೆ. ಇದೇ ವಿಚಾರ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಇನ್ಫ್ಯಾಕ್ಟ್ ರಂಗನಾಥ್, ಈ ಒಂದು ಚರ್ಚೆ ಯಾಕೆ ಶುರುವಾಯಿತು ಅಂದರೆ ಅಕ್ಕಿ ವಿಚಾರಕ್ಕೋಸ್ಕರ ಶುರುವಾಯಿತು. ಈಗಾಗಲೇ 10 kg ಅಕ್ಕಿ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಭರವಸೆ ಕೊಟ್ಟಿದ್ದಾರೆ. ಸದ್ಯಕ್ಕೆ 5 kg ಅಕ್ಕಿ ಕೊಟ್ಟು ಬಾಕಿ 5 kg ಹಣ ಕೊಡ್ತಾ ಇದ್ದಾರೆ. ಹೀಗಾಗಿ ಬಾಕಿ 5 kgಗೂ ಕೂಡ ಅಕ್ಕಿ ಕೊಡಬೇಕು, ಅಕ್ಕಿ ಬದಲಾಗಿ ಒಂದು ಕಿಟ್ಟನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಒಂದು ಚರ್ಚೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಹಿರಿಯ ಸಚಿವರುಗಳು ಪ್ರಮುಖವಾಗಿ ಮೊದಲಿಗೆ ಇದೆಲ್ಲವೂ ಕೂಡ ಮಾಡೋದಕ್ಕಿಂತ ಮೊದಲು ಹೆಚ್ಚುವರಿ ಅಕ್ಕಿ ಕೊಡ್ತಿರೋ ಅಥವಾ ಹೆಚ್ಚುವರಿ ಬೇಳೆ ಎಣ್ಣೆ ಇದನ್ನು ಕೊಡ್ತಿರೋ ಸೆಕೆಂಡ್ರಿ, ಆದರೆ BPL ಕಾರ್ಡನ್ನು ಮೊದಲಿಗೆ ಪರಿಷ್ಕರಣೆ ಮಾಡಲೇಬೇಕು. ಯಾಕಂದರೆ ಇಂಥ ಬೃಹತ್ ಪ್ರಮಾಣದಲ್ಲಿ ಸೋರಿಕೆ ಆಗ್ತಾ ಇದೆ. ಅನೇಕ ಸರ್ಕಾರಿ ಉದ್ಯೋಗದಲ್ಲಿರುವಂಥವರು ಕೂಡ BPL ಕಾರ್ಡ್ ಇಟ್ಕೊಂಡಿದ್ದಾರೆ, ಅನೇಕ ಗುತ್ತಿಗೆದಾರರು BPL ಕಾರ್ಡ್ ಇಟ್ಕೊಂಡಿದ್ದಾರೆ, ಟ್ಯಾಕ್ಸ್ ಪೇಯರ್ಸು BPL ಕಾರ್ಡನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಇದರಿಂದ ಸರ್ಕಾರಕ್ಕೆ ಒಂದು ಬೊಕ್ಕಸಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮತ್ತೊಂದು, ಈಗಾಗಲೇ ಸರ್ಕಾರಿ ಯೋಜನೆಗಳಲ್ಲಿ ಸೂಕ್ತ ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ. ಗ್ಯಾರಂಟಿ ಯೋಜನೆ ಸೇರಿದಂತೆ ಅನೇಕ ಪ್ರಮುಖವಾದಂಥ ಯೋಜನೆಗಳಲ್ಲೂ ಕೂಡ ಲೋಪದೋಷ ಆಗ್ತಾ ಇದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಯಾವ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ ಅದನ್ನು ಕೂಡ ಲೆಕ್ಕಾಚಾರ ಮಾಡಬೇಕು ಅನ್ನುವಂಥ ಮಾತುಕತೆ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲೂ ಕೂಡ ಆಗಿತ್ತು. ಇನ್ಫ್ಯಾಕ್ಟ್ ರಂಗನಾಥ್, ನಿಮಗೂ ಕೂಡ ನೆನಪಿರ್ಬೋದು, ಕೇವಲ ಮೊದಲನೇ ಬಾರಿಗೆ ಆಗ್ತಾ ಇರುವಂತಲ್ಲ ಈ ಚರ್ಚೆ. ಹಿಂದೆ ಕೂಡ ಮೂರು ಸಂಪುಟ ಸಭೆ ಅಥವಾ 3 ತಿಂಗಳು 4 ತಿಂಗಳು ಹಿಂದೆ ಕೂಡ ಸಂಪುಟ ಸಭೆಯಲ್ಲಿ ಇದೇ ಚರ್ಚೆ ಆಗಿತ್ತು. ನೀತಿ ಆಯೋಗ ಒಂದು ಸೂಚನೆಯನ್ನು ಕೊಟ್ಟಿತ್ತು. ನೀತಿ ಆಯೋಗದ ಸೂಚನೆಯ ಮೇರೆಗೆ ಇದನ್ನು ಚರ್ಚೆ ಗಂಭೀರವಾಗಿ ಮಾಡಿದ್ದಾರೆ. ಯಾಕೆಂದರೆ 85% ಕರ್ನಾಟಕ ಕಡು ಬಡವರು ಅನ್ನೋದಾದರೆ, ಹಾಗಾದರೆ ಇಲ್ಲಿಂದ ಬರ್ತಾ ಇರುವಂಥ GDP ಎಲ್ಲಿಂದ ಬರುತ್ತೆ, ಇಷ್ಟು ಬೃಹತ್ ಪ್ರಮಾಣದ ಉದ್ಯೋಗ ಎಲ್ಲಿ ಸೃಷ್ಟಿ ಆಗ್ತಾ ಇದೆ, ಇದೆಲ್ಲವೂ ಕೂಡ ಬರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಕೇಂದ್ರದಿಂದ ಬರುವಂಥ ಯೋಜನೆ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ನಿನ್ನೆ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ BPL ಕಾರ್ಡನ್ನು ಪರಿಷ್ಕರಣೆ ಮಾಡೋ ಬಗ್ಗೆ ಸರ್ಕಾರ ಒಂದು ಕಮಿಟಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ನಾವು ಬಡವರು 85% ಜನ BPL ಕಾರ್ಡನ್ನು ಹೊಂದಿರುವಂಥವ್ರು, ಅಷ್ಟು ಬಡವರು. ಈ ಲೆಕ್ಕ ನೋಡಿದ್ರೆ ಕರ್ನಾಟಕ ಬಡತನದಲ್ಲಿರಬೇಕು ಅಂಥ ಒಂದು ಸ್ಥಿತಿ ಇದೆ. ಆದರೆ ಇದನ್ನು ಪರಿಷ್ಕರಣೆ ಮಾಡ್ತಾರಾ? ಖಂಡಿತ ಮಾಡಲ್ಲ. ಓಟ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಭಯ ಭೀತಿ ಇರುತ್ತೆ. ಈ ಚರ್ಚೆ ನಡೀತಾನೆ ಇರುತ್ತೆ. ನೀವು ನೋಡ್ತಾ ಇರಿ, ನೀವು ಅದಕ್ಕೆ ಸಾಕ್ಷಿ ಆಗ್ತೀವಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ.